ಮಚ್ಚು ಹಿಡಿದು ಹುಚ್ಚಾಟವನ್ನ ಮೆರೆದಂತಹ ರಜತ್ಗೆ ಕಾದಿದ್ಯಾ ಶಾಕ್. ರಜತ್ ವಿರುದ್ಧ ರೌಡಿ ಶೀಟ್ ಓಪನ್ ಮಾಡುವಂತಹ ಚಿಂತನೆಯನ್ನ ನಡೆಸ್ತಾ ಇದ್ದಾರೆ ಪೊಲೀಸರು. ರಜತ್ಗೆ ಬಸವೇಶ್ವರ ನಗರ ಪೊಲೀಸರು ಶಾಕ್ ಕೊಡ್ತಾ ಇದ್ದಾರೆ. ರಜತ್ ಕ್ರೈಮ್ ಹಿನ್ನೆಲೆಯನ್ನ ಪೊಲೀಸರು ಚೆಕ್ ಮಾಡ್ತಾ ಇದ್ದಾರೆ. ಅನೇಕ ಪ್ರಕರಣಗಳಲ್ಲಿ ಈತನ ವಿರುದ್ಧ ಅನೇಕ ಪ್ರಕರಣಗಳು ದಾಖಲಾಗಿದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಆತನ ಕ್ರೈಮ್ ಹಿನ್ನೆಲೆಯನ್ನ ಚೆಕ್ ಮಾಡ್ತಾ ಇದ್ದಾರೆ ಪೊಲೀಸರು. ಹೀಗಾಗಿ ಯಾಕೆ ರೌಡಿ ಶೀಟರ್ ಪಟ್ಟಿ ಓಪನ್ ಮಾಡಬಾರ್ದು ಈ ನಿಟ್ಟಿನಲ್ಲಿ ಡಿಸ್ಕಷನ್ ಆಗ್ತಾ ಇದೆ. ಇದೇ ಹಿನ್ನೆಲೆಯಲ್ಲಿ ರಜತ್ಗೆ ನೋಟಿಸ್ ಕೊಡೋದಿಕ್ಕೂ ಕೂಡ ಪೊಲೀಸರು ಚಿಂತನೆಯನ್ನ ನಡೆಸ್ತಾ ಇದ್ದಾರೆ ಅನ್ನುವಂಥ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ರಜತ್ ಕ್ರೈಮ್ ಇತಿಹಾಸವನ್ನ ಹುಡುಕಿದ್ದಾರೆ ಪೊಲೀಸರು. ಈ ಹಿಂದೆ ರಜತ್ ವಿರುದ್ಧ 2 ಕೇಸ್ ದಾಖಲಾಗಿತ್ತು. ರಜತ್ ಒಬ್ಬ ಕ್ರಿಮಿನಲ್ ಇತಿಹಾಸ ಇರುವಂತ ಆರೋಪಿ. ಸೊ ಈ ಹಿನ್ನೆಲೆಯಲ್ಲಿ ಈಗ ಪೊಲೀಸರು ರೌಡಿ ಶೀಟರ್ ಯಾಕೆ ಓಪನ್ ಮಾಡಬಾರ್ದು ಅಂತ ನೋಟಿಸ್ ಕಳಿಸುವಂತ ಸಾಧ್ಯತೆ ಕೂಡ ಇದೆ. ಆತನ ಕ್ರೈಮ್ ಹಿನ್ನೆಲೆಯನ್ನ ಜಾಲಾಡ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಇದೀಗ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಕಿರಣ್, ರೀಲ್ಸ್ ಮೂಲಕ ಈಗ ಜೈಲಿಗೆ ಹೋಗಿ ಬಂದಂತಹ ರಜತ್ ವಿರುದ್ಧ ಈ ಹಿಂದೆ ಕೂಡ ಹಲವು ಪ್ರಕರಣಗಳಿತ್ತು ಅನ್ನುವಂಥದ್ದು. ಹೀಗಾಗಿ ಆತನ ವಿರುದ್ಧ ರೌಡಿ ಶೀಟ್ ಓಪನ್ ಮಾಡುವಂತ ನಿಟ್ಟಲ್ಲಿ ಚಿಂತನೆಯನ್ನ ನಡೆಸಲಾಗ್ತಾ ಇದೆ. ಏನೆಲ್ಲ ಬೆಳವಣಿಗೆ ಆಗಿದೆ ಈ ಹಿನ್ನೆಲೆಯಲ್ಲಿ? ರೌಡಿ ಶೀಟ್ ಓಪನ್ ಮಾಡುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಖಂಡಿತ ಮಧುಕರ್, ಮಚ್ಚಿಡ್ದು ರೀಲ್ಸ್ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಜತ್ ಮತ್ತೆ ವಿನಯ್ ಏನಿದ್ದಾರೆ ಇಬ್ರು ವಿರುದ್ಧ ಬಸವೇಶ್ವರನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಅದ್ರ ಬಗ್ಗೆ ಸಹ ಈಗಾಗಲೇ ತನಿಖೆ ನಡೆಸ್ತಾ ಇದ್ರು. ಇವರಿಬ್ಬರನ್ನು ಸಹ ಅರೆಸ್ಟ್ ಮಾಡಿ ಆ ಅಸಲಿ ಮಚ್ಚನ್ನ ವಶಪಡಿಸಿಕೊಳ್ಳೋದಕ್ಕೆ ಎಲ್ಲಾ ರೀತಿಯ ಪ್ರಯತ್ನಗಳು ಆಗ್ತಾ ಇರ್ತಕ್ಕಂಥದ್ದು. ಈ ನಡುವೆ ಪೊಲೀಸ್ ವಲಯದಲ್ಲಿ ಮತ್ತೆ ಬಸವೇಶ್ವರ ನಗರ ಪಶ್ಚಿಮ ವಿಭಾಗ ಪೊಲೀಸರು ಏನಿದ್ದಾರೆ ಅವರು ರಜತ್ ಹಿನ್ನೆಲೆಯನ್ನ ಬ್ಯಾಕ್ ಗ್ರೌಂಡ್ ಅಂದ್ರೆ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರೋ ಹಿನ್ನೆಲೆಯಲ್ಲಿ ಆತನ ಮೇಲೆ ರೌಡಿ ಪಟ್ಟಿಯನ್ನ ಓಪನ್ ಮಾಡೋದಕ್ಕೆ ಎಲ್ಲಾ ರೀತಿಯ ಚಿಂತನೆ ನಡೆಸ್ತಾ ಇರ್ತಕ್ಕಂಥದ್ದು. ಬಸವೇಶ್ವರ ನಗರ ಪೊಲೀಸರು ಆತನ ಬ್ಯಾಕ್ ಗ್ರೌಂಡ್ ಅನ್ನ ಚೆಕ್ ಮಾಡ್ತಾ ಇದ್ದಾರೆ. ಈತ ಬಿಗ್ ಬಾಸ್ ನಲ್ಲಿದ್ದಾನೆ, ನಟ ಆಗಿದ್ದಾನೆ, ಮತ್ತೆ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಗಳನ್ನ ಈತನ ಹಿಸ್ಟ್ರಿಯನ್ನ ಕೆದಕ್ತಾ ಇರ್ತಕ್ಕಂಥದ್ದು. ಹೀಗಾಗಿ ನಿಮ್ಮ ಮೇಲೆ ಯಾಕೆ ರೌಡಿ ಶೀಟರ್ ಓಪನ್ ಮಾಡಬಾರ್ದು ಅಂತ ಹೇಳಿ ನೋಟಿಸ್ ಕೊಟ್ಟು ಮುಂದಿನ ದಿನಗಳಲ್ಲಿ ಆತನನ್ನ ಕರೆಸಿ ಆತನ ಬ್ಯಾಕ್ ಗ್ರೌಂಡ್ ಅನ್ನ ವೆರಿಫೈ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅಲ್ಲದೆ 2018 ಮತ್ತೆ 2021ರಲ್ಲೂ ಸಹ 2 ಪ್ರಕರಣಗಳು ದಾಖಲಾಗಿದ್ದು. ಹೀಗಾಗಿ ಆ ಕೇಸ್ ಗಳನ್ನ ಬ್ಯಾಕ್ ಗ್ರೌಂಡ್ ಅನ್ನ ಚೆಕ್ ಮಾಡ್ತಾ ಇದ್ದಾರೆ. ಮತ್ತೆ ಈತ ಗಲಾಟೆ ಮಾಡ್ಕೊಂಡು ಒಂದು ಯುವತಿ ಜೊತೆ ಗಲಾಟೆ ಮಾಡಿದ್ದ, ಮತ್ತೊಂದೆಡೆ ಈ ಪಾರ್ಕಿಂಗ್ ವಿಚಾರಕ್ಕೆ ಗಲಾಟೆ ಮಾಡಿ 2018ರಲ್ಲೂ ಸಹ ಈತನ ಮೇಲೆ ಒಂದು ಪ್ರಕರಣ ದಾಖಲಾಗಿತ್ತು. ಮತ್ತೆ ಅಲ್ಲೇ ಕೂಡ ಮಾಡಿದ್ದ. ಹೀಗಾಗಿ 448, 323, 324, 354, 427, 506 ಅಡಿ ಪ್ರಕರಣ ದಾಖಲಾಗಿತ್ತು. ಇದೆಲ್ಲವನ್ನ ಸೇರಿದ್ರೆ ಈಗಾಗಲೇ ಒಂದು ಪ್ರಕರಣ ಚಾರ್ಜ್ ಶೀಟ್ ಆಗಿರ್ತಕ್ಕಂಥದ್ದು. ಮತ್ತೆ ಇದು ಮರುಕಳಿಸ್ತಾ ಇರ್ತಕ್ಕಂಥದ್ದು ಈತನ ಆಕ್ಟಿವಿಟಿ, ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್, ಕ್ರಿಮಿನಲ್ ಚಟುವಟಿಕೆಗಳು ಮರುಕಳಿಸ್ತಾ ಇರೋ ಹಿನ್ನೆಲೆಯಲ್ಲಿ ರೌಡಿ ಶೀಟರ್ ಯಾಕೆ ಓಪನ್ ಮಾಡಬಾರ್ದು ಅಂತ ಹೇಳಿ ಈಗ ಚಿಂತನೆ ನಡೆಸಿರ್ತಕ್ಕಂಥದ್ದು. ಮಧುಕರ್, ಥ್ಯಾಂಕ್ ಯು ಕಿರಣ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.